ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ದೆಹಲಿಯಲ್ಲಿ ಈ ಕ್ಷಣದವರೆಗೆ ಏನು ಆಗ್ತಿದೆ? ನಿನ್ನೆ ರಾತ್ರಿ 11:55 ಮೋದಿಯವರು ವಿಡಿಯೋ ಮಾಡಿ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದು ಈ ಜನ್ರೇಷನ್ನ ಮಕ್ಕಳುಗಳಿಗೆ ಸಂಧಿಸಿದ ಮೊದಲ ಜಯ ಅಂತ ಅನ್ಬೋದು. ಯಾಕಂತಂದರೆ ತುಂಬ ಜನ ಮೋದಿ ಏನನ್ನು ಮಾತಾಡೋದಿಲ್ಲ, ಏನನ್ನು ಹೇಳೋದಿಲ್ಲ, ಬರೀ ಟ್ವೀಟ್ ಮಾಡ್ತಾರೆ, ಹಾಗೆ ಹೀಗೆ ಅಂತಿದ್ರು. ಸೊ ಇದೆಲ್ಲವನ್ನು ಮೀರಿದ್ದಾಗಿ ರಾತ್ರಿ ಒಂದು ಪವಾಡದ ರೀತಿ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ಯುವಕರ ಬಗ್ಗೆ ಮಾತಾಡ್ತಾರೆ, ವಿಶ್ವಾಸವನ್ನು ತುಂಬ್ತಾರೆ, ಭರವಸೆಯನ್ನು ನೀಡ್ತಾರೆ. ಇವತ್ತು ಹೋಗಿ ಸಂಸತ್ನಲ್ಲಿ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡ್ತೀನಿ, ಅದಾದ ನಂತರ ಸೋಮವಾರ ಅಧಿಕೃತವಾಗಿ ಇದನ್ನು ತರ್ತೀವಿ ಅಂತ ಹೇಳ್ತಾರೆ. ಸೊ ಆ ಒಂದು ವಿಡಿಯೋ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಇದಾದ ನಂತರ 12:30 ಸಚಿವ JP ನಡ್ಡಾ ಅವರು ಸೋನಂ ವಾಂಗ್ಚುಕ್ ಅವರು ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಾರಲ್ಲ, ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ಭೇಟಿ ಕೊಟ್ಟು ಒಂದಷ್ಟು ಅವರು ಇಟ್ಟಿದ್ದಂಥ ಡಿಮ್ಯಾಂಡ್, ಭರವಸೆಗಳನ್ನು ಲಿಖಿತ ರೂಪದಲ್ಲಿ ಬರೆದು ಓದಿ, ಅದಾದ ನಂತರ ದಯವಿಟ್ಟು ಇಲ್ಲಿಗೆ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿ ಅಂತ ಕೇಳ್ಕೊಳ್ತಾರೆ. 26 ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ನಿನ್ನೆ ರಾತ್ರಿ 12:30 ಸೋನಂ ವಾಂಗ್ಚುಕ್ ಅವರು ಫುಲ್ ಸ್ಟಾಪ್ ಅನ್ನು ಇಡ್ತಾರೆ. ನಿಂಬೆ ಹಣ್ಣಿನ ಜ್ಯೂಸನ್ನು ಇವರು ಕೊಡ್ತಾರೆ. ಕುಡಿಸುವ ಮೂಲಕ ಉಪವಾಸ ಸತ್ಯಾಗ್ರಹ ಅಂತ್ಯ ಆಗುತ್ತೆ. ಇತ್ತ CJP ಹಾಗೇನೆ ಆ ಜಂತರ್ ಮಂತರ್ನಲ್ಲಿ ಸೇರಿರ್ತಕ್ಕಂಥ ಹಲವು ಸಂಘಟನೆಗಳ ಪ್ರತಿಭಟನೆ ಈ ಕ್ಷಣದವರೆಗೂ ಕೂಡ ಮುಂದುವರಿತಾ ಇದೆ. ಅವರ ಡಿಮ್ಯಾಂಡ್ ಇನ್ನೊಂದು ಈಡೇರಿಲ್ಲ. ಆದರೆ ಸೋನಂ ವಾಂಗ್ಚುಕ್ ಅವರು ಆ ಡಿಮ್ಯಾಂಡನ್ನು ಅಷ್ಟರ ಮಟ್ಟಿಗೆ ಸೇರಿಸಿರಲಿಲ್ಲ. ಆ ಡಿಮ್ಯಾಂಡ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ತಮ್ಮನೇನಲ್ಲಿ ಗಮನಿಸ್ತಾ ಇರ್ತೀರಿ, ಈಗ ಧ್ರುವರಾತಿ ಏನಾಗ್ಬಿಟ್ಟಿದ್ದಾನೆ, ಇದ್ಯಾರು ಜಂಜಿಗಳೆಲ್ಲ ಯಾರು ನಿನ್ನ ಫ್ರೆಂಡ್ಸ್ ಅಂತ ಯಾರನ್ನು ಕೇಳಿದ್ದಾರೆ. ಸಹಜವಾಗಿ ಸಾಕಷ್ಟು ಕುತೂಹಲಗಳು ನಿಮಗಿರುತ್ತೆ. ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಕಳೆದ 20ಕ್ಕೂ ಹೆಚ್ಚು ದಿನಗಳಿಂದ ಆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ನೀಟ್ ಪರೀಕ್ಷೆಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳನ್ನು ಖಂಡಿಸಿ, ಅದನ್ನು ವಿರೋಧಿಸಿ ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಲೆದಂಡ ಆಗಬೇಕು. ಯಾರ ತಲೆದಂಡ? ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಲೆದಂಡ ಆಗಬೇಕು. ರಾಜೀನಾಮೆಯನ್ನು ಕೊಡಬೇಕು ಅವರು. ಜೊತೆಗೆ ಯಾವ ವಿದ್ಯಾರ್ಥಿಗಳು ಈ ಘಟನೆಯಿಂದ ಪ್ರಾಣ ಕಳ್ಕೊಂಡಿದ್ದಾರಲ್ಲ ಅವ್ರಿಗೆ ಪರಿಹಾರ ಸಿಗಬೇಕು ಆದಷ್ಟು ಬೇಗ ಅವ್ರ ಕುಟುಂಬಸ್ಥರಿಗೆ. ಇನ್ನು ಮುಂದೆ ಈ ರೀತಿ ಆಗದೇ ಇರೋ ರೀತಿ ಪಾರದರ್ಶಕವಾಗಿ ಶಿಕ್ಷಣದಲ್ಲಿ ಸುಧಾರಣೆಯನ್ನು ತರಬೇಕು ಅನ್ನುವಂಥ ಒಂದಷ್ಟು ಡಿಮ್ಯಾಂಡ್ಗಳನ್ನು ವಿದ್ಯಾರ್ಥಿಗಳು, ಈ ಜನರೇಷನ್ನ ಜೆನ್ಜಿ, ಹಾಗೆಯೇ ಒಂದಷ್ಟು ಚಳುವಳಿಕಾರರು, ಸಂಘಟನೆಯವರು, ಅವರು ಇವರು ಎಲ್ಲರೂ ಸೇರಿಕೊಂಡು ಡಿಮ್ಯಾಂಡನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ಪ್ರತಿಭಟನೆಗೆ ಒಂದು ದೊಡ್ಡ ಸ್ವರೂಪ ಸಿಕ್ಕಿದ್ದೆ. ಸೋನಂ ವಾಂಗ್ಚುಕ್ ಅವರು ಬರೀ ಪ್ರತಿಭಟನೆ ಮಾಡೋದ್ರ ಜೊತೆಗೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು. ಹೆಚ್ಚು ಕಡಿಮೆ ಬೆಳಗಿನ ಅಪ್ಡೇಟ್ 11 kg ಕಡಿಮೆ ಆಗಿದ್ದಾರಂತೆ ಅವರ ದೇಹದ ತೂಕದಲ್ಲಿ. ಸೊ ಈಗ CJP ಏನಾದ್ರೂ ನಮ್ಮ ಇದಕ್ಕೆ ಸಂಬಂಧಪಟ್ಟ ನಾಯಕರೇ ಉಪವಾಸ ಸತ್ಯಾಗ್ರಹವನ್ನು ಮುರಿದು ಈಗ ಒಂದಷ್ಟು ಲಿಖಿತ ಭರವಸೆಗಳಿಗೆ ಒಪ್ಕೊಂಡಿರೋದ್ರಿಂದ ನಾವು ಏನು ಮಾಡೋಣ ಅಂತ ಡಿಸೈಡ್ ಮಾಡ್ತಾರ, ಅಥವಾ ಸೋನಂ ವಾಂಗ್ಚುಕ್ ಅವ್ರ ಹತ್ರ, ಅಂದರೆ ಪ್ರತಿಭಟನೆಯ ಸ್ಥಳಕ್ಕೂ ಅವರು ಚಿಕಿತ್ಸೆ ಪಡಿತಿರ್ತಕ್ಕಂಥ ಆಸ್ಪತ್ರೆಗೂ ಒಂದು 35-40 ಕಿಲೋಮೀಟರ್ ದೂರ ಇದೆ. ಸೊ ಅಲ್ಲೋಗಿ ಏನಾದ್ರೂ ಅವರಿಂದ ಏನಾದರೂ ಅನುಮತಿ ಪಡ್ಕೊಳ್ತಾರ, ಹಿಂಗೆ ಮಾಡ್ರಪ್ಪ, ಹಿಂಗೆ ಮಾಡಿ ಅಂತ ಅವ್ರು ಏನಾದ್ರೂ ಹೇಳ್ತಾರೆ, ಅವ್ರಿಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರ, ಕಾದ್ ನೋಡಬೇಕು. ಈತ CJP ನಿನ್ನೆ ರಾತ್ರಿಯೇ ದೇಶದಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಕರೆ ಕೊಟ್ಟಿತ್ತು. ಅದಕ್ಕೆ ಯಾವ ರೀತಿ ಬೆಂಬಲ ದೊರಕಿದೆ ಅನ್ನೋಂಥದ್ದನ್ನು ಸಂಜೆ ಅಪ್ಡೇಟ್ನಲ್ಲಿ ಸಾಧ್ಯವಾದರೆ ತಿಳಿಸಿಕೊಡ್ತೀನಿ. ಸೊ ಮೊದಲಿಗೆ 11:55 ಏನಾಯಿತು, ಅದಾದ ನಂತರ 12:30 ಏನಾಯಿತು ಅದನ್ನು ನೋಡೋಣ. ಮೊದಲಿಗೆ 11:55 ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಒಂದು ವಿಡಿಯೋವನ್ನು, ಸೆಲ್ಫಿ ವಿಡಿಯೋವನ್ನು ತುಂಬ ಝೂಮ್ನಲ್ಲಿ, ತುಂಬ ಹತ್ತಿರದಲ್ಲಿ ಇಟ್ಕೊಂಡು ಮಾಡಿ ಹರಿಬಿಡ್ತಾರೆ. ಅಂದರೆ ಈ ದೇಶದ ಜನರಿಗೆ ತಲುಪಲಿ ಅಂತ ಅವರ ಎಕ್ಸ್ ಖಾತೆಯಲ್ಲಿ ಈ ಒಂದು ವಿಡಿಯೋ ಈ ಕ್ಷಣದವರೆಗೆ ಹೆಚ್ಚು ಕಡಿಮೆ ಒಂದು 2.5 ಕೋಟಿಯಿಂದ 3 ಕೋಟಿ ಜನರನ್ನು ತಲುಪಿದೆ. ಇನ್ನು ಬೇರೆ ಬೇರೆ ಖಾತೆಗಳಲ್ಲಿ ಬೇರೆ ಬೇರೆ ಜನರನ್ನು ಆದಷ್ಟು ಬೇಗ ತಲುಪಿರುತ್ತೆ. ಬಹುಶಃ ಏನಿಲ್ಲ ಅಂತಂದ್ರೂ ಈ ದೇಶದ ಅಥವಾ ಈ ಪ್ರಪಂಚದ ಒಂದು 5-6 ಕೋಟಿ ಜನರನ್ನು ಅವರು ಬಿಟ್ಟಿರ್ತಕ್ಕಂಥ ಸೆಲ್ಫಿ ವಿಡಿಯೋ ಈ ಕ್ಷಣದವರೆಗೆ ರೀಚ್ ಆಗಿದೆ. ಅದರಲ್ಲಿ ಆರಂಭದಲ್ಲಿ ಅವ್ರು ಹೇಳ್ತಾರೆ, ಫ್ರೆಂಡ್ಸ್, ಈ ಪೇಪರ್ ಲೀಕ್ ಅನ್ನೋದೇನಿದೆಯಲ್ಲ ಅದು ಮಾಮೂಲಿ ವಿಚಾರ ಅಂತೂ ಅಲ್ಲ, ಸಾಮಾನ್ಯವಾದ ವಿಚಾರ ಅಲ್ಲ ಅಂತ ಅವರೇ ಮಾತಾಡ್ತಾರೆ. ಅದನ್ನು ಪ್ರಸಾರ ಮಾಡ್ತೀನಿ, ನೀವು ಕೇಳಬಹುದು. ಫ್ರೆಂಡ್ಸ್, मैं जानता हूं कि पेपर लीक ये कोई मामूली विषय नहीं है. ಸಹಜವಾಗಿ ಈಗ ನಿಮಗೆ ಅನಿಸುತ್ತೆ ಸಾಮಾನ್ಯವಾದ ವಿಚಾರ ಅಲ್ಲ ಅಂತ ಅವ್ರ ಬಾಯಲ್ಲೇ ಬರ್ತೈತೆ ಅಂತಂದರೆ, ಈ ಒಂದು ಎಕ್ಸಾಮ್ ನಡೆದಿದ್ದು ಮೇ ತಿಂಗಳಲ್ಲಿ.
ಲೀಕ್ ಅಂತ ಆಚೆಗೆ ಬಂದಿದ್ದು ಎಕ್ಸಾಮ್ ಬರೆದು ಬಂದಂತಹ ಕೆಲವೇ ಕ್ಷಣಗಳಲ್ಲಿ. ಅದಾದ ನಂತರ ಮರುಪರೀಕ್ಷೆ ನಡೆಯುತ್ತೆ, ಫ್ರೀ ಫೀಸ್ ಅಂದರೆ ನೀವೇನು ಎಂಟ್ರಿ ಫೀಸ್ ಕಟ್ಟಂಗಿಲ್ಲ. ಅದಾದ ನಂತರ ಮೊನ್ನೆ ಈ ಒಂದು ಪರೀಕ್ಷೆಯ ರಿಸಲ್ಟ್ಸ್ ಬಂದಿರುತ್ತೆ. ಅವತ್ತು ಎಕ್ಸಾಮ್ ಬರೆದು ಬಂದಂತಹ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಫೇಲ್ ಆಗಿರಬಹುದು. ಕೆಲವರು ಅನ್ಬೋದು ಅವ್ರ ತಲೆಯಲ್ಲಿ ಏನು ಇರಲ್ಲ, ಫೇಲ್ ಆಗಿರ್ತಾರೆ ಅಂತ. ಬಟ್ ಅವತ್ತು ಬಂದಿರತಕ್ಕಂಥ ಪ್ರಶ್ನೆಗಳು ಇವತ್ತು ಬಂದಿರುತ್ತೆ ಅಂತ ಹೇಳೋದಕ್ಕೆ ಎಷ್ಟು ಸಾಧ್ಯ? ಸೊ ಗೊತ್ತಿಲ್ಲ, ಅವತ್ತು ಇದ್ದಂಥ ಯೋಚನೆಗಳು ಹೋಗ್ತಾ ಹೋಗ್ತಾ ವಿದ್ಯಾರ್ಥಿಗಳು ಕುಗ್ಗಿ ಹೋದ್ರು ಈ ಲೀಕಾಸುರರ ಈ ಆರ್ಭಟಕ್ಕೆ, ಈ ಕೆಟ್ಟ ಬಳುವಳಿಗೆ. ಗೊತ್ತಿಲ್ಲ, ಎಷ್ಟೋ ವಿದ್ಯಾರ್ಥಿಗಳು ಪಾಪ ಇವತ್ತು ಫೇಲ್ ಆಗಿರೋರಂಥವ್ರು ಇದ್ದಾರೆ, ಪಾಸ್ ಆದವ್ರಂಥವ್ರು ಇದ್ದಾರೆ, ಗೊತ್ತಿಲ್ಲ. ಸೊ ಮಾಮೂಲಿ ವಿಚಾರ ಅಲ್ಲ ಅಂತ ಮೋದಿಯವರೇ ಸ್ಪಷ್ಟಪಡಿಸ್ತಾರೆ ಅವ್ರ ಬಾಯಿ ಮೂಲಕ. ಮೊದಲ ಬಾರಿಗೆ ಸೆಲ್ಫಿ ವಿಡಿಯೋ ಮಾಡೋ ಮೂಲಕ ಒಂಥರ ಇದು ಜೆನ್ಸಿಗಳಿಗೆ ಸಂದಂಥ ಮೊದಲ ಜಯ ಅಂತ. ಯಾಕಂದೆ ಅಂದರೆ ನಾನು ಈ ಜನ್ರೇಷನ್ ಐತಲ್ಲ, ಇದು ಯಾವುದಕ್ಕೂ ಭಕ್ತಿಲ್ಲ. ಇದು ಆರಂಭದಲ್ಲಿ ಎಲ್ಲ ಏನು ಅನ್ಕೊಂಡ್ರು ಅಂತಂದರೆ ಇಂಥ ಪ್ರತಿಭಟನೆಗಳನ್ನ ನಾವು ವೇಸ್ಟ್ ನೋಡಿಲ್ಲ ಅಂತ. ಬಟ್ ಈಗ ಅನಿಸ್ತಾ ಇದೆ ಇದೊಂದು ಪ್ರತಿಭಟನೆ ಐತಿಹಾಸಿಕವಾಗಿ ಉಳ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಯಾಕೆಂತಂದರೆ ಒಬ್ಬರು ಪ್ರಧಾನಿ ಸೆಲ್ಫಿ ವಿಡಿಯೋ ಮಾಡೋ ಮೂಲಕ, ಅಂದರೆ ಫಸ್ಟ್ ಅವರು ನಿನ್ನೆ ಎಕ್ಸ್ ಖಾತೆಯಲ್ಲಿ ಬರೀತಾರೆ, ಏನು ಮಾತಾಡಿದಾರಲ್ಲ ವಿಚಾರವನ್ನು ಎಕ್ಸ್ ಖಾತೆಯಲ್ಲಿ ಬರೀತಾರೆ. ಬಟ್ ಯಾವಾಗ ಇದು ಭಕ್ತಿಲ್ಲ ಅಂತ ಗೊತ್ತಾದಾಗ ಸೆಲ್ಫಿ ವಿಡಿಯೋ ಮಾಡ್ತಕ್ಕಂಥದ್ದು ಮೋದಿಯವರು. ಸೊ ಹಾಗಾಗಿ ತುಂಬ ಜನ ಹೇಳ್ತಿದ್ದೇನು ಅಂತಂದರೆ ಮಾಮೂಲಿ ವಿಚಾರ ಅಲ್ಲ ಅಂತ ನೀವೇ ಬಾಯ್ಬಿಟ್ಟು ಹೇಳ್ತಾ ಇದ್ದೀರಿ. ಇಂಥ ಮಾಮೂಲಿ ವಿಚಾರ ಅಲ್ಲ ಅನ್ನೋಂಥದ್ದನ್ನು ಮೇ ತಿಂಗಳಲ್ಲೇ ನೀವು ಮಾಧ್ಯಮಗಳ ಮುಂದೆನೋ ಅಥವಾ ಸುದ್ದಿಗೋಷ್ಠಿ ಕರೆದೇನೋ ಫಸ್ಟ್ ಟೈಮು, ಅಥವಾ ನೀವೇ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋ ಮೂಲಕನೋ ಅಥವಾ ಮನ್ ಕಿ ಬಾತಲ್ಲೋ ಅಥವಾ ಪ್ರೆಸ್ ಮೀಟಲ್ಲೋ ಯಾವುದಾದ್ರೂ ಒಂದು ಕಡೆ ಇದು ಮಾಮೂಲಿ ವಿಚಾರ ಅಲ್ಲ, ಇದು ನಾನು ಖಂಡಿಸ್ತೀನಿ ಅಂತ ಬಾಯ್ಬಿಟ್ಟು ಹೇಳ್ಬೇಕಾಗಿತ್ತಲ್ವ ಮೋದಿಜಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರ ಪ್ರಶ್ನೆಯಲ್ಲಿ ಯಾವುದೇ ತಪ್ಪಿಲ್ಲ, ಯಾವುದೇ ಹುರುಳಿಲ್ಲ. ಈ ದೇಶದ ಪ್ರಧಾನಿಗಳ ಜವಾಬ್ದಾರಿ ಆಗಿರೋದ್ರಿಂದ, ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರೋದ್ರಿಂದ ಜನ ಕೇಳೋದಕ್ಕಿಂತ ಮೊದಲೇ ಆದೇಶವನ್ನು ತರಬೇಕಾಗಿತ್ತು. ಜನ ಏನನ್ನ ಅನ್ಕೊಳ್ತಿದ್ದಾರೆ ಅನ್ನೋದಕ್ಕಿಂತ ಮೊದಲೇ ಹೌದು ನೀವು ಹಿಂಗೆ ಅನ್ಕೊಳ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಾಗ ನಾನು ಕ್ರಮ ಕೈಗೊಳ್ತೀನಿ ಅಂತ ಭರವಸೆಯನ್ನು ನೀಡಬೇಕಾಗಿತ್ತು. ಆ ರೀತಿ ಆಗಿದ್ದಿದ್ರೆ ಇವತ್ತು ಆಡ್ಕೊಳ್ಳೋ ಐಕ್ಳೆಲ್ಲ, ಅಂದರೆ ಆಡೋ ಐಕ್ಳೆಲ್ಲ ಇವತ್ತು ಇವ್ರನ್ನ ಆಡ್ಕೊಳ್ಳೋಂಥ ಪರಿಸ್ಥಿತಿ ಬರಲಿಲ್ಲ. ಆರಂಭದಲ್ಲಿ ನನ್ನ ಫ್ರೆಂಡ್ಸ್ ಅಂತ ಯಾಕೆ ಮೆನ್ಷನ್ ಮಾಡಿದೆ ಅಂತಂದರೆ ಅವರೇ ಅದನ್ನು ಫ್ರೆಂಡ್ಸ್ ಅಂತ ಸಂಬೋಧಿಸ್ತಾರೆ ಒಂದು ಪದವನ್ನು. ಸೊ ಆ ಜೆನ್ಸಿಗಳು ಕಾಮೆಂಟ್ಸ್ಗಳಲ್ಲಿ ಕೋನ್ ರೇ ಯುವರ್ ಫ್ರೆಂಡ್ಸ್, ನಿನ್ನ ಫ್ರೆಂಡ್ಸ್ ಯಾರಪ್ಪ, ಯಾರು ಗುರು ನಿನ್ನ ಫ್ರೆಂಡ್ಸು ಅಂತ ಪ್ರಶ್ನೆ ಮಾಡ್ತಿದ್ದಾವೆ ಕಾಮೆಂಟ್ಸ್ಗಳಲ್ಲಿ. ನೀವು ಗಮನಿಸ್ಬೋದು ಮೋದಿಯವರ ಎಕ್ಸ್ ಖಾತೆಯಲ್ಲಿ ಹಾಕಿರ್ತಕ್ಕಂಥ ವಿಡಿಯೋವನ್ನು. ಇನ್ನು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಮೋದಿಯವರು ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ, ಅದನ್ನು ನಾನು ಓದ್ತಾ ಹೋಗ್ತೀನಿ, ಗಮನಿಸ್ಬೋದು ನೀವು. ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಎಂಬುದು ಸಾಧಾರಣ ವಿಚಾರವಲ್ಲ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಶೀಘ್ರಗತಿ ನ್ಯಾಯಾಲಯಗಳ ಸ್ಥಾಪನೆ ಮಾಡ್ತೀವಿ, ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಆದಷ್ಟು ಬೇಗ ತರ್ತೀವಿ. ಅಪರಾಧಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸೋದು ಸೇರಿದಂತೆ ಕಠೋರ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಅಂತ ಸೆಲ್ಫಿ ವಿಡಿಯೋದಲ್ಲಿ ಹೇಳಿದ್ದಾರೆ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ, ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಬಳಿಕ 2.5 ತಿಂಗಳಲ್ಲಿ ಹಲವಾರು ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮೋದಿಯವರು ಹೇಳ್ತಿರ್ತಕ್ಕಂಥದ್ದು, ತಪ್ಪು ಮಾಡಿದವರನ್ನ ಬಂಧಿಸಿ ಈಗಾಗಲೇ ಜೈಲಿಗೆ ಅಟ್ಟಲಾಗಿದೆ. ವಿದ್ಯಾರ್ಥಿಗಳ ಒಂದಿಡೀ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳೋದು ನಮ್ಮ ಅತ್ಯಂತ ಮುಖ್ಯ ಜವಾಬ್ದಾರಿ ಆಗಿತ್ತು. ಸರ್ಕಾರ ತನ್ನ ಎಲ್ಲಾ ಸಾಮರ್ಥ್ಯ ಬಳಸಿ 22 ಲಕ್ಷ ವಿದ್ಯಾರ್ಥಿಗಳು ಅತ್ಯಂತ ಅಲ್ಪಾವಧಿಯಲ್ಲಿ ಮರುಪರೀಕ್ಷೆ ಬರೆಯುವಂತೆ ನಾವು ನೋಡಿಕೊಂಡಿದ್ದೇವೆ. ಇಲಾಖೆಗಳು ಈ ತಡರಾತ್ರಿ ಹೊತ್ತಿನಲ್ಲಿ ನಿರ್ಣಯಗಳನ್ನು ತಿಳಿಸಿವೆ. ಈ ನಿರ್ಣಯ ಹಾಗೂ ಅದರ ಜೊತೆಗೆ ಶೀಘ್ರಗತಿ ನ್ಯಾಯಾಲಯ ಮತ್ತು ಕಠಿಣ ಶಿಕ್ಷೆಯ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಅಂದರೆ ಶುಕ್ರವಾರ ಚರ್ಚೆ ಮಾಡ್ತೀವಿ. ಸಂಪುಟ ಸಹೋದ್ಯೋಗಿಗಳ ಅಭಿಪ್ರಾಯವನ್ನು ಪಡೆದು ಅದನ್ನು ಅಂತಿಮಗೊಳಿಸ್ತೀವಿ. ಸೋಮವಾರದಿಂದ ಆರಂಭವಾಗುವಂತಹ ಸಂಸತ್ನ 2ನೇ ವಾರದ ಕಲಾಪದಲ್ಲಿ ಅದನ್ನು ನಾವು ಅಂಗೀಕರಿಸ್ತೀವಿ ಅಂತ ಒಂದು ಭರವಸೆಯ ವಿಡಿಯೋವನ್ನು ಬಿಟ್ಟಿದ್ದಾರೆ. ಸೊ ಈ ಜೆನ್ಸಿ ಏನಕ್ಕೆ ಒಪ್ತಾ ಇಲ್ಲ ಅಂತಂದರೆ, ಅಂದರೆ ಆಲ್ಮೋಸ್ಟ್ ಬಹುತೇಕ ಇಟ್ಟಿರ್ತಕ್ಕಂಥ ಡಿಮ್ಯಾಂಡ್ಗಳೇನಿತ್ತು, ವಿದ್ಯಾರ್ಥಿಗಳ ಡಿಮ್ಯಾಂಡ್, ಅದೆಲ್ಲವನ್ನು ಕೂಡ ಅವ್ರು ಮಾತಾಡಿದ್ದಾರೆ. ಆದರೆ ಆ ವಿದ್ಯಾರ್ಥಿಗಳ ಡಿಮ್ಯಾಂಡ್ ಎಲ್ಲದಕ್ಕಿಂತ ಮೀರೊಂದಿತ್ತು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಫಸ್ಟೇ ಡಿಮ್ಯಾಂಡ್ ಇದ್ದಿದ್ದವ್ರದ್ದು. 50% ಡಿಮ್ಯಾಂಡ್ ಆದ 50% ಡಿಮ್ಯಾಂಡ್ ಇದಾಗಿತ್ತು. ಬಟ್ ಇದೆಲ್ಲೂ ಕೂಡ ಮಾತಾಡಿಲ್ಲ. ಇತ್ತ ಸೋನಮ್ ವಾಂಗ್ಚುಕ್ ಅವರು ಕೂಡ ಪ್ರತಿಭಟನೆಯನ್ನು ರಾತ್ರಿ 12:30 ಅಂದರೆ ಸತ್ಯಾಗ್ರಹವನ್ನು ಎಂಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮೋದಿ ಅವ್ರ ವಿಡಿಯೋದಲ್ಲಿ ಬಿಟ್ಟ ನಂತರ ಏನಾಯಿತು ಅಂತ. ಸೊ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಡಿಯೋ ತುಣುಕು ರೀಚ್ ಆಯಿತು, ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಯಿತು. ರಿಲೀಸ್ ಆದಂಥ ಒಂದು ಅರ್ಧ ಗಂಟೆ 1 ಗಂಟೆ ತಾಸಿನಲ್ಲಿ ಇನ್ಫ್ಲೂಯೆನ್ಸರ್ ಆಗಿರ್ತಕ್ಕಂಥ ಧ್ರುವ ರಾತಿ ಇದಕ್ಕೆ ಸಂಬಂಧಪಟ್ಟಾಗೆ ಇಮಿಡಿಯೇಟ್ ಆಗಿ ಅದೇ ಟ್ವಿಟ್ಟರ್ನಲ್ಲೋ ಕಮೆಂಟ್ ಹಾಕ್ಬಿಡ್ತಾನೆ. ಯಾರಿಗೆ? ಮೋದಿ ಅವ್ರಿಗೆ. ಏನಂತ ಕಮೆಂಟ್ ಹಾಕಿದ್ದಾನೆ ಅಂತ ಪಬ್ಲಿಷ್ ಮಾಡ್ತಾ ಇದ್ದೀನಿ, ನೀವು ಗಮನಿಸ್ಬೋದು. ಲುಕ್ ಅಟ್ ಯುವರ್ ಐ ಮೂವ್ಮೆಂಟ್, ನಿನ್ನ ಕಣ್ಣನ್ನು ನೋಡು, ನಿನ್ನ ಕಣ್ಣಿನ ಆ ಕ್ಷಣಗಳನ್ನು ನೋಡು, ಮೂವ್ಮೆಂಟ್ ಆಗ್ತಿರ್ತಕ್ಕಂಥದ್ದನ್ನು, ಚಲಿಸ್ತಾ ಇರ್ತಕ್ಕಂಥದ್ದನ್ನು ನೋಡು. ಈವನ್ ಇನ್ ದಿಸ್ 2 minutes ಯು ಕುಡ್ ನಾಟ್ ಸ್ಪೀಕ್ ಎ ಸಿಂಗಲ್ ವರ್ಡ್ ವಿತೌಟ್ ಎ ಟೆಲಿಪ್ರಾಂಪ್ಟರ್. ಅಂದರೆ ಟೆಲಿಪ್ರಾಂಪ್ಟರ್ ಅನ್ನೋಂಥದ್ದು ಒಂದು ಇರುತ್ತೆ. ಹಿಂಗೆ ಎಕ್ಸಾಂಪಲ್, ಈಗ ನಾನು ಕ್ಯಾಮ್ರಾ ಇಟ್ಟಿದ್ದೀನಲ್ಲ, ಕ್ಯಾಮ್ರಾ ಕೆಳಗಡೆ ಒಂದು ಮೊಬೈಲ್ನೋ ಅಥವಾ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ವಸ್ತು ಇದೆ, ಟೆಲಿಪ್ರಾಂಪ್ಟರ್, ಟಿ ವಿ ಥರ ಬರುವಂಥದ್ದು. ಅಂದರೆ ಯಾವುದನ್ನು ನಾವು ಹಿಂಗೆ ಕೆಳಗಡೆ ಇಟ್ಟಿರ್ತೀವಿ
ಅದು ಟೆಕ್ಸ್ಟ್ಗಳನ್ನ ತಂದಿರ್ತೀವಿ, ಕೈಯಲ್ಲಿ ಆಪರೇಟ್ ಮಾಡ್ಬೋದು. ಹಿಂಗೆ ನೀವು ಕೆಲವು ಮಾಧ್ಯಮಗಳಲ್ಲಿ ಮಾತಾಡ್ತಿರ್ಬೇಕಾದ್ರೆ ನ್ಯೂಸ್ ರೀಡ್ ಮಾಡ್ತಿರ್ತಕ್ಕಂಥ ಆ್ಯಂಕರ್ಗಳೆಲ್ಲ ಗಮನಿಸಿರ್ತೀರಿ, ಬಲಗೈಲಿ ಅಥವಾ ಎಡಗೈನಲ್ಲಿ ಇಟ್ಕೊಂಡು ಹಿಂಗೆ ಅಂತ ಇರ್ತಾರೆ, ಅದು ಟೆಕ್ಸ್ಟ್ಗಳು ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ಅವ್ರು ಅದನ್ನು ನೋಡ್ಕೊಂಡು ಓದ್ತಾ ಇರ್ತಾರೆ. ನಾವೇನು ಅನ್ಕೊಳ್ತೀವಿ, ಕ್ಯಾಮ್ರಾ ನೋಡ್ಕೊಂಡೇ ಮಾತಾಡ್ತಿದ್ದಾರೆ ಅಂತ ಅನ್ಕೊಳ್ತೀವಿ. ಬಹುತೇಕ ಜನ ಟೆಲಿಪ್ರಾಂಪ್ಟರನ್ನು ಯೂಸ್ ಮಾಡ್ತಾರೆ. ನಮ್ಮ ಯೂಟ್ಯೂಬರ್ಗಳಲ್ಲೂ ಕೂಡ ಕೆಲವರು ಯೂಸ್ ಮಾಡ್ತಿರ್ತಾರೆ. ಕಾರಣ ಏನು ಅಂತಂದರೆ, ನಿರರ್ಗಳವಾಗಿ ಮಾತಾಡೋದು ಎಲ್ಲಾದರೂ ಮಿಸ್ಟೇಕ್ ಆಗ್ಬಿಡುತ್ತಾ, ಅಥವಾ ನಾನು ಅನ್ಕೊಂಡಿದ್ದನ್ನ ಅಲ್ಲಿ ಹೇಳೋದಕ್ಕಾಗಲ್ವಾ, ಮರ್ತೋಗ್ಬಿಡ್ತೀನಿ ಅನ್ನುವಂಥ ಒಂದು ಕಳವಳದಿಂದ ಟೆಲಿಪ್ರಾಂಪ್ಟರನ್ನು ತುಂಬ ಜನ ಯೂಸ್ ಮಾಡ್ತಾರೆ ನಮ್ಮಲ್ಲಿ. ನೀನು ಯೂಸ್ ಮಾಡಿದೆ ಗುರು ಅಂತ ಕೇಳಿದ್ರೆ ನನಗೆ ಇದುವರೆಗೂ ಅದನ್ನು ಟಚ್ ಕೂಡ ಮಾಡಿಲ್ಲ, ಅದ್ರ ಬಗ್ಗೆ ಅಷ್ಟಾಗಿ ಅರಿವಿಲ್ಲ. ಬಟ್ ನಾನು ಟಿ ವಿ ಚಾನಲಲ್ಲಿ ಕೆಲಸ ಮಾಡ್ತಿದ್ದಂಥ ಟೆಲಿಪ್ರಾಂಪ್ಟರ್ ಬಗ್ಗೆ ತುಂಬ ಅರಿವಿದೆ. ಅಂದರೆ ಕೆಳಗಡೆ ನ್ಯೂಸ್ ಆ್ಯಂಕರ್ ಓದ್ತಾ ಇರ್ತಾರೆ, ಮೇಲ್ಗಡೆ ಪ್ಯಾನಲಲ್ಲಿ ಕೂತಿರ್ತಾರೆ, ಆಪರೇಟ್ ಮಾಡಬೇಕು, ಕೆಳಗಡೆ ನಾವು ಅದನ್ನು ತಿರುಗಿಸ್ತಾ ಇದ್ದಂಗೆ ಅವರು ಅದನ್ನು ನೋಡಿಕೊಂಡು ಓದ್ತಾ ಇರ್ತಾರೆ. ಸೊ ಆ ಟೆಲಿಪ್ರಾಂಪ್ಟರನ್ನು ಮೋದಿಯವರು ತುಂಬ ಸಲ ಬಳಸಿದ್ದಾರೆ ಅನ್ನೋಂಥದ್ದು ನಿಮ್ಗೆ ಗೊತ್ತು. ಅಂದರೆ ಯಾವುದಾದ್ರೂ ದೊಡ್ಡ ದೊಡ್ಡ ಸಭೆಗಳಲ್ಲಿ, ಜನರನ್ನು ಉದ್ದೇಶಿಸಿ ಮಾತನಾಡುವಂಥ ಕಾರ್ಯಕ್ರಮಗಳಲ್ಲಿ, ಚುನಾವಣೆ ಸಂದರ್ಭದ ರ್ಯಾಲಿಗಳಲ್ಲಿ ಗಮನಿಸಿರ್ತೀವಿ ಆ ಟೆಲಿಪ್ರಾಂಪ್ಟರನ್ನು ನೋಡ್ಕೊಂಡು ಮಾತಾಡುವಂಥದ್ದನ್ನು. ಸೊ ಧ್ರುವರಾತಿ ಏನು ಕಮೆಂಟ್ ಹಾಕಿದ್ದಾನೆ ಅಂತಂದ್ರಲ್ಲಿ, ನಿನ್ನ ಕಣ್ಣಿನ ಮೂಮೆಂಟ್ಸ್ಗಳನ್ನು ನೋಡು, ಕನ್ನಡಕದಲ್ಲಿ ಕಾಣ್ತಾ ಇದೆ ಒಳಗಡೆ ನೀನು ಟೆಲಿಪ್ರಾಂಪ್ಟರ್ ಯೂಸ್ ಮಾಡ್ಕೊಂಡು ಮಾತಾಡ್ತಿರೋದು, ತುಂಬ ಹತ್ತಿರದಿಂದ ಯಾಕೆ ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಇದೆಯಾ ಅಂತಂದರೆ, ನೀನು ಟೆಲಿಪ್ರಾಂಪ್ಟರ್ ನೋಡ್ಕೊಂಡು ಮಾತಾಡ್ತಾ ಇದ್ದಿ. 2 ನಿಮಿಷ ಮಾತಾಡೋದಕ್ಕೂ ನೀನು ಟೆಲಿಪ್ರಾಂಪ್ಟರ್ ಯೂಸ್ ಮಾಡ್ತೀಯ ಅಂತಂದರೆ, ವಿತೌಟ್ ಟೆಲಿಪ್ರಾಂಪ್ಟರ್ ನೀನು ಒಂದು ವರ್ಡ್ನು ಕೂಡ ಮಾತಾಡೋದಕ್ಕಾಗಲ್ಲ ಅಂತ ಸವಾಲು ಹಾಕಿದ್ದಾನೆ, ಕಾಲು ಎಳೆದಿದ್ದಾನೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಮೋದಿಯವರ ವಿಡಿಯೋದಲ್ಲೇ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಬಹುತೇಕ ಬೆಂಬಲ, ಒಂದು 90% ಸಿಕ್ಕಿರಿ, ಇನ್ನೊಂದು 10% ಜನ ನೀನೇನಲ್ಲೇ ಎಲ್ಲದರಲ್ಲೂ ಬಂದು ಕಡ್ಡಿ ಆಡಿಸ್ತೀಯ, ಎಲ್ಲದರಲ್ಲೂ ಬಂದು ಉಳುಕು ಹುಡುಕ್ತೀಯಾ, ಹಾಗೆ ಹೀಗೆ ಅಂತ ಮೋದಿಯವರ ಅಭಿಮಾನಿಗಳು ಅಥವಾ BJP ಪರ ಬೆಂಬಲಿಗರು ಅಲ್ಲಿ ಧ್ರುವರಾತಿ ಕಾಲೆಳೆದಿದ್ದಾರೆ ವಾಪಸ್ಸು, ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೊತ್ತಿಲ್ಲ ಏನೇನಾಗುತ್ತೆ, ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ನಮ್ಮ ವ್ಯವಸ್ಥೆಯ ಈ ವಿಚಾರ ಅನ್ನೋಂಥದ್ದು ನನಗಂತೂ ಗೊತ್ತಿಲ್ಲ. ಇನ್ನು 12:30 ರಾತ್ರಿಯಲ್ಲಿ JP ನಡ್ಡಾ ಅವರು ಮೆದಾಂತ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಏನು ಇವರು ಡಿಮ್ಯಾಂಡ್ ಇಟ್ಟಿರ್ತಾರಲ್ಲ, ಅದು ಲಿಖಿತ ಪತ್ರವನ್ನು ಅವ್ರ ಮುಂದೆನೇ ಓದಿ ಸ್ಪಷ್ಟಪಡಿಸಿ, ನೋಡ್ರಪ್ಪ ನಿಮ್ಮ ಡಿಮ್ಯಾಂಡ್ ಏನಿದೆ ಸೋನಮ್ ವಾಂಗ್ಚುಕ್ ಅವರೇ, ಸೊ ಅದನ್ನು ಈಡೇರಿಸ್ತೀವಿ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಅದಾದ ನಂತರ ನಿಂಬೆಹಣ್ಣು ಜ್ಯೂಸನ್ನು ಕುಡಿಸ್ತಾರೆ. ಸೊ ಸೋನಮ್ ವಾಂಗ್ಚುಕ್ ಅವರು ಏನೇನು ಡಿಮ್ಯಾಂಡ್ ಇಟ್ಟಿದ್ರು ಅನ್ನೋಂಥದ್ದು ನಾನು ನಿಮಗೀಗ ಹೇಳ್ತಾ ಹೋಗ್ತೀನಿ, ನೀವು ಗಮನಿಸ್ಬೋದು. ಈಗ ಅವರ ಮೊದಲ ಡಿಮ್ಯಾಂಡ್ ಬಂದು, ನೀಟ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕು. ಸೊ ಆಲ್ರೆಡಿ ಅದನ್ನು ಮೋದಿಯವರು ಒಪ್ಕೊಂಡ್ರು, ಮಾಡ್ತೀವಿ ಅಂತ. ಪ್ರಶ್ನೆ ಪತ್ರಿಕೆ ಸೋರಿಕೆ ನಡೆಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕು. ಶಾಂತಿಯುತವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಬಾರದು. ಪರೀಕ್ಷಾ ಹಗರಣಗಳಿಂದ ತೊಂದರೆಗೊಳಗಾಗಿ ಪ್ರಾಣ ಕಳ್ಕೊಂಡಂತ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಹಾಗೂ ನ್ಯಾಯ ದೊರಕಿಸಿಕೊಡಬೇಕು. ಶಿಕ್ಷಣ ವ್ಯವಸ್ಥೆಯ ಸಮಸ್ಯೆಗಳ ಕುರಿತು ಸಂಸತ್ನಲ್ಲಿ ಸಮಗ್ರ ಚರ್ಚೆ ನಡೆಸಬೇಕು ಹಾಗೂ ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಇಷ್ಟು ಡಿಮ್ಯಾಂಡನ್ನು ಇಟ್ಟಿದ್ರು. ಆ ಡಿಮ್ಯಾಂಡ್ನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಅವ್ರು ಕೇಳಲಿಲ್ಲ. ಬಹುಶಃ ಕೊಡಲೇಬೇಕು ಅಂತ ಕೇಳಿದ್ದಿದ್ರೆ, ಹಠ ಹಿಡಿದು ಕೂತಿದ್ರೆ ಬಹುಶಃ ಸಚಿವರು ಅಲ್ಲಿಗೆ ಹೋಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಇನ್ನೊಬ್ಬ ಸಚಿವನ ತಲೆದಂಡ ಮಾಡೋದಕ್ಕೆ ನಾನು ಹೆಂಗಪ್ಪ ಹೋಗ್ಲಿ ಅತಿಥಿಯಾಗಿ, ಇದನ್ನು ಸರಿಪಡಿಸೋದಕ್ಕೆ ಮಧ್ಯದಲ್ಲಿ ರಾಯಭಾರಿಯಾಗಿ ಅಂತ ಯೋಚನೆ ಮಾಡ್ತಿದ್ರೇನೋ, ಅದೊಂದು ಡಿಮ್ಯಾಂಡ್ ಇಲ್ಲದೆ ಇರೋ ಕಾರಣದಿಂದ JP ನಡ್ಡಾ ಅವರು ಖುಷಿಯಾಗಿ ಹೋಗಿ ಈ ಒಂದು ಸಂಧಾನವನ್ನು ಇತ್ಯರ್ಥ ಮಾಡಿ ಮುಗಿಸಿ ಬಂದರು. ಅದಾದ ನಂತರ ಈ CJP ಅವರು, ಈ ಅಭಿಜಿತ್ ದಿಪ್ಕೆ ಅನ್ನುವಂತ ಏನಿದ್ದಾನೆ ಹುಡುಗ, ಇವರೆಲ್ಲ ಅಥವಾ ಪ್ರತಿಭಟನೆ ಮಾಡ್ತಿರ್ತಕ್ಕಂತಹ ಹೆಣ್ಮಕ್ಳು, ಆ ಸ್ಟೂಡೆಂಟ್ಸು, ಸಂಘಟನೆಯವರು, ಇವರು ಇವರೆಲ್ಲ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋಂಥದ್ದು ಸಂಜೆ ಒಳಗಡೆ ಕಾದು ನೋಡಬೇಕು. ನಂದು ಇಷ್ಟೇ ವಿಚಾರ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೊಡಬೇಕು. ಯಾಕೆ ಕೊಡಬೇಕು ಅಂತಂದರೆ, ನನ್ನ ಮನೆಯಲ್ಲಿ ಏನಾದರೂ ಒಂದು ಘಟನೆ ನಡೀತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಾಗೆ ನನ್ನ ಮನೆಯ ಮುಖ್ಯಸ್ಥ, ನನ್ನ ತಂದೆ ಸ್ಥಾನದಲ್ಲಿರೋ ನನ್ನ ತಂದೆ, ಅವ್ರ ಜವಾಬ್ದಾರಿ ಆಗಿರುತ್ತೆ. ಅವರು ಎಲ್ಲ ಕೇಳೋದಕ್ಕಿಂತ ಮೊದಲು, ಊರು ಆಡ್ಕೊಳ್ಳೋಕ್ಕಿಂತ ಮೊದಲೇ ಬಂದ್ಬಿಟ್ಟು, ಹೌದು ನಮ್ಮ ಮನೆ ಹಿಂಗಾಗಿದೆ ನಾನು ಸರಿ ಮಾಡ್ಕೊಳ್ತೀನಿ ಅಂತ ಬಂದರು ಅಂತಂದರೆ ಇನ್ನು ಯಾರು ಆಡ್ಕೊಳ್ಳೋಕೆ ಅವಕಾಶವೇ ಇಲ್ಲ. ನಮ್ಮಪ್ಪ ಸೈಲೆಂಟ್ ಆಗಿದ್ದಾಗ ಏನಾಗುತ್ತೆ, ಊರವರೆಲ್ಲ ಬಂದು ಆಡ್ಕೊಳ್ತಾರೆ, ಊರವರೆಲ್ಲ ಬಂದು ಬೆರಳು ತೋರಿಸ್ತಾರೆ. ಇಲ್ಲ ಆಗಿದ್ದು ಅದೇ. ಮೋದಿಯವರು ಆರಂಭದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ನಾನೇ ಆ್ಯಕ್ಷನ್ ತಗೊಳ್ತೀನಿ, ನಾನು 2014ಕ್ಕಿಂತ ಮುಂಚೆ ಏನು ಭರವಸೆಗಳು ಕೊಟ್ಟಿದೆ ಈ ಜನಗಳಿಗೆ, ಅದು ನಾನು ಈಗಲೂ ಈಡೇರಿಸ್ತೀನಿ ಅಂತ ನಿಂತ್ಕೊಂಡಿದ್ದರೆ ಇವತ್ತು ಆಡೈಕ್ಲೆಲ್ಲ ಬಂದು ಆಡ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಬಟ್ ನೀವು 2 ತಿಂಗಳು ಟೈಮ್ ತಗೊಂಡು ಮೇಯಲ್ಲಿ, ಜೂನಲ್ಲಿ, ಜುಲೈ ಅಂತ್ಯಕ್ಕೆ ಬಂದಿದ್ದೀವಿ. ಈ ಮೂಮೆಂಟಲ್ಲಿ ನೀವು ವಿಡಿಯೋ ಮಾಡಿ ಭರವಸೆನೇ ನೀಡ್ತಾ ಇದ್ದೀರಿ. ಜನಗಳಿಗೆ ವಿಶ್ವಾಸ ಕಡಿಮೆ ಆಗಿದೆ. ಬಟ್ ಅದು ಕಡಿಮೆ ಆಗಿರೋ ಕಾರಣದಿಂದ ಅದನ್ನು ನೀವು ಸರಿಪಡಿಸಿಕೊಳ್ಳಬಹುದು. ಇನ್ನು ಮುಂದೆ ಆದ್ರೂ ತ್ವರಿತಗತಿಯ ಆ್ಯಕ್ಷನ್, ತಪ್ಪು ಮಾಡಿದವ್ರ ವಿರುದ್ಧ ಸೂಕ್ತ ಕಠಿಣ ಕ್ರಮ, ಅದು ಯಾವನ್ನಾದರೂ ಆಗಿರಲಿ ಅಂಥವ್ರ ವಿರುದ್ಧ ನೀವು ಆ್ಯಕ್ಷನ್ ತಗೊಂಡು ಈ ದೇಶವನ್ನು ಮುನ್ನಡೆಸ್ತೀರಾ ಅಂತಂದರೆ ಇದೇ ಯುವಕರು ನಿಮ್ಮನ್ನು ಮೆಚ್ಚುತ್ತಾರೆ, ಕೈ ಹಿಡಿದು ನಡೆಸ್ತಾರೆ ಅನ್ನೋಂಥದ್ದು ನನ್ನ ಅನಿಸಿಕೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಇಮ್ಮಿಡಿಯೇಟಾಗಿ ಕೊಟ್ಬಿಟ್ರು ಮುಗ್ದೋಯ್ತು ಅಲ್ಲಿಗೆ? ನೋ. ಫಸ್ಟು ಇದಕ್ಕೆ ಸಂಬಂಧಪಟ್ಟಾಗೆ ನೀಟ್ ಪರೀಕ್ಷಾ ಸಂಸ್ಥೆ ಏನಿತ್ತಲ್ಲ NTA, ಅಲ್ಲಿರೋರನ್ನ ಒದ್ದು ಒಳಗಾಕಿ ನೀಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಬಾಯಿ ಬಿಡಿಸಿದ್ರೆ ಎಲ್ಲೆಲ್ಲಿಂದ ಆರಂಭ ಆಯಿತು. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ರಾಜಕೀಯ ವಲಯದಲ್ಲಿ ಯಾರ್ಯಾರು ಸಪೋರ್ಟ್ ಇದೆ, BJP ಅವ್ರ ಸಪೋರ್ಟ್ ಇದೆಯಾ, ಕಾಂಗ್ರೆಸ್ ಅವ್ರ ಸಪೋರ್ಟ್ ಇದೆಯಾ, ಇತರ ಪಕ್ಷಗಳ ಸಪೋರ್ಟ್ ಇದೆಯಾ, ಯಾರ್ಯಾರು ಕುಮ್ಮಕ್ಕಿದೆ, ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ವಿಚಾರಣೆ ಮಾಡ್ಕೊಂಡು ಬಂದರೆ ಎಲ್ಲರೂ ಒಳಗೆ ಹೋಗ್ತಾರೆ. ಇಮಿಡಿಯೇಟಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಬಿಟ್ರೆ ತಪ್ಪು ಮಾಡಿದಂಥ ಹಲವರು ಇರ್ತಾರಲ್ಲ ಇಲ್ಲಿ, ಅವ್ರುಗಳನ್ನ ಹೆಂಗೆ ಹುಡ್ಕೋದು? ಸೊ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿಂದ ಬಂದು ಸೀದಾ ಬಂದೋದು ಧರ್ಮೇಂದ್ರ ಪ್ರಧಾನ್ ಅವ್ರ ತಲೆಗೆ ಬರ್ತಾ ಐತೆ, ಇವ್ರ ಗಮನಕ್ಕೆ ಬಂದಿತ್ತು,
ಈ ವ್ಯಕ್ತಿ ಗಮನಕ್ಕೆ ಬಂದಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಮೇಯ್ನ್ ಇರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅಂತ ಬಂದರೆ ಖಂಡಿತವಾಗಿ ರಾಜೀನಾಮೆಯನ್ನು ತಗೋಬೇಕು ಮೋದಿಯವರು. ನೋಡೋಣ ಏನೇನಾಗುತ್ತೆ ಅನ್ನೋಂಥದ್ದು ತೀವ್ರ ಕುತೂಹಲವನ್ನು ಹುಟ್ಟು ಹಾಕಿದೆ ಈ ಒಂದು ವಿಚಾರ. ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನೋಂಥದ್ದನ್ನ ವೆಯ್ಟ್ ಮಾಡಿ ನೋಡೋಣ. ಧನ್ಯವಾದ ಇಷ್ಟೊತ್ತು ಈ ಒಂದು ವಿಡಿಯೋ ನೋಡೋದಕ್ಕೆ.